ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಅಂಡ್ ರಿಲೇಶನ್ಶಿಪ್ ಕೋಚ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಮದುವೆ ಆಗದೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಎಷ್ಟು ಮಟ್ಟಿಗೆ ಒಳ್ಳೇದು, ಅದರಿಂದ ಎಷ್ಟು ನಮ್ಗೆ ಒಳ್ಳೇದಾಗತ್ತೆ ಅಥವಾ ಕೆಟ್ಟದಾಗತ್ತೆ, ನಮ್ಮ ವೈಯಕ್ತಿಕವಾಗಿ ಎಷ್ಟು ಪರಿಣಾಮ ಬೀಳುತ್ತೆ ಕೆಟ್ಟ ರೀತಿನಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡಿದೀನಿ. ಇವತ್ತು ಲಿವ್ ಇನ್ ರಿಲೇಶನ್ಶಿಪ್ ಆಲ್ ಓವರ್ ಇಂಡಿಯಾದಲ್ಲಿ ಇದೆ. ಇವತ್ತು ಔಟ್ ಆಫ್ ಕಂಟ್ರಿ ಆಕ್ಚುಲಿ ಹಂಗಿದೆ ಇದು, ಬಟ್ ಇವತ್ತು ಎಲ್ಲಾ ನಮ್ಮ ಇಂಡಿಯಾದಲ್ಲಿ ಇವನ್ ಕರ್ನಾಟಕದಲ್ಲಿ ಕೂಡ ಬಂದಿದೆ. ಕರೆಕ್ಟ್. ಅದು ಎಷ್ಟು ಮಟ್ಟಿಗೆ ಒಳ್ಳೇದಾಗತ್ತೆ, ನಮ್ಮ ಪರ್ಸನಲ್ ನಮ್ಮ ಒಂದು ಪರ್ಸನಾಲಿಟಿ ಮೇಲೆ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನೋದಕ್ಕೆ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡ್ತೀನಿ, ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಟಿಪ್ಸ್. ವಿಡಿಯೋ ಇಷ್ಟ ಆದ್ರೆ ಒಂದು ಸ್ಮಾಲ್ ಲೈಕ್ ನ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ನೀವು ಮದುವೆ ಆಗದಿರಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ನಿಮ್ಗೆ ಒಳ್ಳೇದಲ್ಲ ಆಕ್ಚುಲಿ. ಇನ್ಸೆಕ್ಯೂರ್ ಅಂದ್ರೆ ಸೆಕ್ಯೂರೇ ಇಲ್ಲ ಆಕ್ಚುಲಿ. ತುಂಬಾ ಗೊಂದಲದಲ್ಲಿ ಇರ್ತೀರಿ, ಭಯದಲ್ಲಿ ಇರ್ತೀರಿ, ಕಾನ್ಫಿಡೆನ್ಸ್ ಇರಲ್ಲ, ಯಾವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಲ್ಲ, ಬಟ್ ಆ ಭಯದಲ್ಲಿ ಬದುಕ್ತಾ ಇರ್ತೀರಿ. ಅಂದ್ರೆ ಆ ಸಂಬಂಧಕ್ಕೆ ದೀರ್ಘಕಾಲ ಒಂದು ಬಾಳಿಕೆ ಇರಲ್ಲ, ಲಾಂಗ್ ಟರ್ಮ್ ಅಲ್ಲಿ ಬಿಕಾಸ್ ಅದಕ್ಕೆ ಗುರಿನೇ ಇಲ್ವಲ್ಲ. ನೀವು ಯಾವ ಇಂಟೆನ್ಷನ್ ಇಟ್ಕೊಂಡು ಹೊರಟಿದ್ದೀರಿ, ನಿಮ್ ಹೆಂಡತಿ ಅಂತ ಅಲ್ಲ, ನಿಮ್ ಗಂಡ ಅಂತ ಇಲ್ಲ, ಏನು ಇಲ್ಲ. ಆಸ್ ಇಟ್ ಈಸ್ ನಿಮಗೆ ಇಬ್ರಿಗೂ ಒಂದು ಕಂಫರ್ಟೇಬಲ್ ಇದೆ ಇರೋಕೆ, ಇಷ್ಟ ಇರ್ತಾ ಇದ್ರಿ. ಅಲ್ಲಿ ಯಾವುದೇ ಪರ್ಟಿಕ್ಯುಲರ್ಲಿ ಒಂದು ಡ್ರೀಮ್ಸ್ ಇಲ್ಲ, ಗುರಿ ಇಲ್ಲ, ಏನು ಇಲ್ಲ. ಆ ಸಂಬಂಧಕ್ಕೆ ಏನೂ ಇಲ್ವಾ ಆಕ್ಚುಲಿ. ಈ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿ ಬರುತ್ತಲ್ಲ, ಸೊ ಆಸ್ ಇಟ್ ಈಸ್ ಹಂಗಿರುತ್ತೆ. ಇನ್ಸೆಕ್ಯೂರ್ ಫೀಲ್ ಇರುತ್ತೆ. ಸೊ ರಿಲೇಶನ್ಶಿಪ್ ಅಲ್ಲಿ ನೀವು ಹಾಗೆ ಇದ್ರಿ ವಿತೌಟ್ ಮದುವೆ ಆಗ್ದಿರಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಿರ್ದಿಷ್ಟ ಗುರಿ ಇಲ್ಲದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ನೋಡಿ, ನಿಮ್ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು, ಈಗ ಗಂಡ ಹೆಂಡತಿ ಒಂದು ಸಂಬಂಧ ಅಂತ ಬಂದಾಗ ಅಲ್ಲಿ ಗುರು ಹಿರಿಯರು ಕೇಳಿ ಒಂದು ಮದುವೆ ನಿಶ್ಚಯ ಮಾಡಿರ್ತಾರೆ, ಮದುವೆ ಆಗಿರ್ತಾರೆ, ಒಂದು ರಿಜಿಸ್ಟರ್ ಆಗಿರುತ್ತೆ, ಅದಕ್ಕೊಂದು ರೈಟ್ಸ್ ಇರುತ್ತೆ, ಕೇಳ್ಬೋದು. ಗಂಡ ಹೆಂಡತಿ ಒಂದು ಪರ್ಟಿಕ್ಯುಲರ್ ಒಂದು ಸಂಸಾರ ಅನ್ನೋದು ಇರುತ್ತೆ. ಬಟ್ ಇಲ್ಲಿ ನಿಮಗೆ ಇನ್ಸೆಕ್ಯೂರ್, ನಿಮ್ಗೆ ಯಾವುದೇ ಒಂದು ನಿರ್ದಿಷ್ಟ ಗುರಿ ಇರಲ್ಲ, ಪರ್ಮನೆಂಟ್ ಯಾವ ಸಂಬಂಧ ಅಂತ ಜಸ್ಟ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಅದರಿಂದ ನಿಮ್ಗೆ ನೋವು ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ರೈಟ್. ಅಂದ್ರೆ ಪರ್ಸನಲಿ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ, ನಿಮ್ಮ ಬದುಕಿನ ಮೇಲೆ ತುಂಬಾ ನೆಗೆಟಿವ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ವಿತೌಟ್ ಮದುವೆ ಆಗದಿರೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಮದುವೆ ಯೋಚನೆ ಇಲ್ಲದೆ ವ್ಯಕ್ತಿಯೊಂದಿಗೆ ಸಮಯ ಕಳೆದ್ರೆ ನಿಮ್ಮ ವ್ಯಾಲ್ಯೂಯಬಲ್ ವರ್ಷಗಳು ಕಳೆದು ಹೋಗುತ್ತೆ. ನೋಡಿ, ಮದುವೆ ಇಲ್ದಿರಾ ಹಾಗೆ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನೀವು ಹಾಗೆ ಒಂದು ಲೈಫ್ ನ ಕಳೆದು ಬಿಟ್ರೆ ಏನ್ ವ್ಯಾಲ್ಯೂಯಬಲ್ ಏಜ್, ಟೈಮ್ ಅದೆಲ್ಲ ಕಳೆದು ಬಿಡ್ತೀರಾ. ಆಫ್ಟರ್ ದಟ್ ನೀವೆಲ್ಲ ಕಳ್ಕೊಂಡ ಮೇಲೆ ಒಂದು ಪ್ರತಿ ಸೆಕೆಂಡ್ ಮೈನಸ್ ಆಗ್ತಾ ಇರತ್ತೆ. ಎಲ್ಲಾನು ಕಳ್ಕೊಂಡ್ಮೇಲೆ ನಿಮ್ಗೆ ಆಮೇಲೆ ಹುಡುಕಿದ್ರೆ ಸಮಯ ಸಿಗಲ್ಲ ನಿಮ್ಗೆ. ಅದನ್ನೇ ನೀವು ಆ ಟೈಮಲ್ಲಿ ಗೊತ್ತಾಗಲ್ಲ ನಿಮ್ಗೆ. ಆ ಟೈಮಲ್ಲಿ ಇದೇ ಕರೆಕ್ಟ್ ಅಂತ ಅನ್ಸ್ತಾ ಇರತ್ತೆ. ಆ ಟೈಮಲ್ಲಿ ವಿತೌಟ್ ಮದ್ವೆ ಆಗ್ದಿರಾ ಮೂವ್ ಆನ್ ಆಗ್ತಿರ್ತೀರಿ ಎಲ್ಲಾ ತರದ್ದು. ಸೊ ಆಮೇಲೆ ಎಲ್ಲ ಕಳ್ಕೊಂಡ್ಮೇಲೆ ಒಂದಿನ ಒಂದು ಬೋರ್ ಆಗ್ಬಿಟ್ಟಿರುತ್ತೆ. ಅಂಡ್ ಅದರಲ್ಲಿ ಇಂಟೆನ್ಷನ್ ಸರಿ ಇರಲ್ಲ. ಗಂಡ ಹೆಂಡತಿ ಆದ್ರೆ ಒಂದ್ ಸಂಸಾರ, ಸಮಾಜದಲ್ಲಿ ಬದುಕ್ತಿದೀವಿ, ನಾವ್ ಹಿಂಗ್ ಬದುಕ್ಬೇಕು, ಮಕ್ಕಳು, ಇದೆಲ್ಲ ಒಂದು ಜವಾಬ್ದಾರಿಗಳಿರುತ್ತೆ. ಬಟ್ ಇಲ್ಲಿ ಯಾವ್ದು ಜವಾಬ್ದಾರಿಗಳು ಇರಲ್ಲ ನಿಮ್ಗೆ. ಹಾಗಿರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ನ ನೀವು ಕಳ್ಕೊತೀರಾ. ಓಕೆ, ಇದು ತುಂಬಾ ಎಫೆಕ್ಟ್ ಆಗುತ್ತೆ ನಿಮ್ಮ ನೆಗೆಟಿವ್ ಆಗಿ ನಿಮ್ಮ ಲೈಫ್ಗೆ. ನೆಕ್ಸ್ಟ್ ಪಾಯಿಂಟ್, ಸಮಾಜದಲ್ಲಿ ನಿಮ್ಮ ಇಮೇಜ್ ಹಾಳು ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ನಾವು ಬದುಕ್ತಾ ಇರೋದು ಎಲ್ಲೋ ಕಾಡು ಮನೆಯಲ್ಲಿ, ಒಂದೇ ಮನೆಯಲ್ಲಿ ಇಲ್ಲ, ನಾವು ಆಕ್ಚುಲಿ ಇರೋದೊಂದು ಸಮಾಜದಲ್ಲಿ. ಸೊ ಇಲ್ಲಿ ನಮ್ಮ ಪರ್ಸನಾಲಿಟಿ ಜೊತೆಗೆ ವ್ಯಕ್ತಿತ್ವ ಹೇಗಿರ್ಬೇಕು ಅಂದ್ರೆ, ಸಮಾಜದಲ್ಲಿ 4 ಜನ ಹೇಗ್ ಬಾಳ್ತಾ ಇದ್ರಲ್ಲ, ಮರ್ಯಾದೆ ಇದೆ ನಮಗಂದ್ಮೇಲೆ ಅದನ್ನ ಕಾಪಾಡ್ಕೊಂಡು ಬದುಕಬೇಕಾಗತ್ತೆ. ಹಾಳು ಮಾಡ್ಕೊಂಡು ಬದುಕಿದ್ರೆ ನಾವ್ ಇದ್ದು ಇಲ್ಲ ಹಾಗೆ ಲೈಫ್ ಅಲ್ಲ, ಆಕ್ಚುಲಿ ಜೀವಂತ ಶವ ಅಂತ ಏನ್ ಹೇಳ್ತೀವಲ್ಲ, ಸೊ ಹಾಗಾಗತ್ತೆ. ಸೊ ಅವನ ಕಾರಣಕ್ಕೆ ನಮಗೊಂದು ಮರ್ಯಾದೆ ಇದೆ ಅಂದ್ಮೇಲೆ ಆ ಮರ್ಯಾದೆ ಇರೋ ತರ ಬದುಕ್ಬೇಕಾಗತ್ತೆ. ಇದೆಲ್ಲಾನು ಕೂಡ ಮದ್ವೆ ಆಗ್ದಿರಾ ನಾವು ಬದುಕ್ತಾ ಇದ್ರೆ ಮೇಜರ್ ಆಗಿ ಇಮೇಜ್ ಹಾಳಾಗತ್ತೆ. ರೈಟ್. ಅಂಡ್ ಮಿಕ್ಕಿರೋ ಪಾಯಿಂಟ್ಸ್ ಏನ್ ಹೇಳಿದೀನಿ ಅವೆಲ್ಲಾನು ಕೂಡ ಪ್ರಾಬ್ಲಮ್ ಆಗತ್ತೆ. ಒಟ್ನಲ್ಲಿ ನಿಮ್ಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಕಂಫರ್ಟೇಬಲ್ ಆಗಿ ಆ ಕ್ಷಣಕ್ಕೆ ಏನ್ ಬೇಕು ಸಿಗ್ತಾ ಇರ್ಬೋದು. ಆಫ್ಟರ್ ದಟ್ ಹೋಗ್ತಾ ಹೋಗ್ತಾ ದಾರ ಹರಿದ ಗಾಳಿಪಟ, ಅಂದ್ರೆ ನೀವು ಯಾವ ದಿಕ್ಕಿಗೆ ಹೋಗ್ತಿದ್ದೀರಿ, ಎಲ್ಲಿ ಹೋಗ್ತಿದ್ದೀರಿ ಅದಕ್ಕೊಂದು ಅರ್ಥನೇ ಇರಲ್ಲ, ಹಾಗೆ ಬದುಕಬೇಕಾಗತ್ತೆ. ಸೊ ನನ್ನ ಪ್ರಕಾರ 100% ರಾಂಗ್ ಇದು. ಸೊ ಆತರ ಇರಬಾರ್ದು, ಮದುವೆ ಆಗ್ಬಿಟ್ಟೆ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಸ್ನೇಹಿತರೆ, ಏನ್ ಅನಿಸ್ತದೆ ಒಂದು ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಅದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.